ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮರಾಠಿ ಸ್ಟೈಲಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನನಗೆ. ನನ್ನ ತಂಗಿ ತುಂಬ ಕೇಳ್ತಿದ್ಲು ಮಾಡಿಕೊಡಿ ಅಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಕೆಂಪಾದ ನಂತರ ನೋಡಿ ಈ ರೀತಿ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ತಣ್ಣಗಾಗಲಿಕ್ಕೆ ಹಾಕ್ಕೋತಿದ್ದೀನಿ. ನಂತರ ಅದೇ ಬಿಸಿಗೆ ಖಾರಕ್ಕೆ ಬೇಕಾದಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗೋವರೆಗೂ. ಅದರಲ್ಲೇ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಹಾಗೆ 3/4 ಟೀ ಸ್ಪೂನಷ್ಟು ಜೀರಿಗೆ, ನಂತರ ಸ್ವಲ್ಪ ಹುಣಸೆಹಣ್ಣು ಹುಳಿಗೆ, ಯಾಕಂದರೆ ಬೇಗ ಕಡಲ್ಲ, ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ನಂತರ 1 ಗಡ್ಡೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಂತರ ಕಡಲೆ ಬೀಜ ತಣ್ಣಗಾಗಿದೆಯಾ ನೋಡಿ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಮೇಲೆಲ್ಲ ಒಟ್ಟೋಗೋ ಥರ. ಕ್ಲೀನ್ ಆದ ನಂತರ ಒಂದು ಜಾರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋಂಥ ಐಟಮ್ಸ್ನೆಲ್ಲ ಹಾಕಿ ತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ನೈಸಾಗಿ ಬೇಕಾದರೆ ನೈಸಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಸೇರಿಸಿ ತಿಂದರೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.